ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ನಡೀತಾ ಇರುವಂತ ಈ ಮೆರವಣಿಗೆಯನ್ನ ನೋಡಿ ಸಾಧು ಸಂತರು ಬಂದಿರುವಂತ ಸಾಧು ಸಂತರು ತಮ್ಮ ಇಲ್ಲಿ ತ್ರಿಶೂಲಗಳನ್ನ ಹಿಡಿದು ಸಾಗುತ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಏನಿದು ಮೆರವಣಿಗೆ, ಏನ್ ವಿಚಾರ ಇದು ಅನ್ನೋದನ್ನ ಅವರಿಂದಲೇ ಕೇಳೋಣ. ಬಾಬಾಜಿ, ಕ್ಯಾ ಚಲ್ ರಹಾ ಹೈ ಇಧರ್? इधर तो सनातन धर्म का 12 बरस का कुंभ मेल चल रहा है. हमें कर्नाटक के पधार है, कर्नाटक सुबड़ी गांव धारवाड़ जिला से, और वो सब लोग देखिए हमारा सनातन धर्म से चले हैं. हमारा भारत हिंदू राष्ट्र होना है और हिंदू राष्ट्र होना है. हर हिस्सा हमें मिलना है. इस भूमि पर किसी साधु हो या हिंदू हो क्या और भी कुछ परिवार को भी नष्ट करने वाले को शूट करना चाहिए. खड़े खड़े किधर से आया? हमें कर्नाटक से पता है. कर्नाटक से आया? हाँ. कन्नड़ आता है? आता है जी. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರಂಜಿತ್, ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರನಾಥ್ ಅಗೋರಿ. ಏನ್ ನಡೀತಾ ಇದೆ ಕನ್ನಡದಲ್ಲಿ ಹೇಳಿ? ಕನ್ನಡ ಇದು ಇಲ್ಲಿ ನಡೀತಾ ಇರೋದು ಕುಂಭಮೇಳ 12 ವರ್ಷದ್ದು, ಸನಾತನ ಧರ್ಮದ್ದು 12 ವರ್ಷದ ನಡೀತಾ ಇದೆ. ಮತ್ತು ನಮ್ದು ಗಂಗಾಮಯ ಯಾವಾಗೂ ಮೇಲಿಗೆ ಆಗಬಾರ್ದು. ನಮ್ಮ ಹಿಂದೂದೊಳಗೆ ಯಾವುದೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಬಾರ್ದು, ಅನಾಚಾರ ಆಗಬಾರ್ದು. ನಮ್ದು ಭಾರತ ಹಿಂದೂ ರಾಷ್ಟ್ರ ಆಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಮುನ್ನಡಿ. ನೀವು ಎಲ್ಲಿರ್ತೀರಿ? ಕರ್ನಾಟಕದಲ್ಲಿ ಇರ್ತೀರಾ? ಎಲ್ಲಿರ್ತೀರಿ? ಕರ್ನಾಟಕದೊಳಗಿರ್ತೇವೆ ನಾವು, ಗಂಗಾ ಸಾಗರದೊಳಗೆ ಹೆಚ್ಚಿ ಇರ್ತೇವೆ. ಈಗ ಈ ಮೆರವಣಿಗೆ ಎಲ್ಲಿಗೆ ಹೋಗ್ತಾ ಇದೆ? ಇಲ್ಲಿ ಗಂಗಾ ತ್ರಿವೇಣಿ ಸಂಗಮ ಸ್ನಾನ ಗ್ರಹಣ ಯಾವ ಅಖಾಡದಿಂದ ಬಂದಿರುವ ಮೆರವಣಿಗೆ? ನಾವು ಯೋಗಿಜಿ ಅಖಾಡದಿಂದ ಬಂದಿದ್ದು. ಗೋರಖನಾಥ್ जी और हमारा सीएम योगी जी का अखाड़ से ಬಂದಿದ್ದು. ಮುಂದೆ ಇಲ್ಲಿ ಕುದುರೆ ಮೇಲೆಲ್ಲ ಕುಳಿತಿದಾರಲ್ಲ, ಯಾಕಾಗಿ? ಇಲ್ಲೆಲ್ಲ ನಮ್ಮ ಹಿಂದೂ ಧರ್ಮ ಎಷ್ಟು ಬಲಿಷ್ಠ ಆಯ್ತು ಅನ್ನೋದು ತೋರಿಸೋದಕ್ಕಾಗಿ. ತಮ್ಮ ಹೆಸರೇನು? ನಮ್ಮ ಹೆಸರು ಶಂಕರನಾಥ್ ಅಗೋರಿ. ಈ ಮೆರವಣಿಗೆ ಮೂಲಕ ದೇಶಕ್ಕೆ ವಿಶ್ವಕ್ಕೆ ಏನ್ ಸಂದೇಶ ಕೊಡ್ತಿದ್ದೀರಿ? ಈ ದೇಶಕ್ಕೆ ವಿಶ್ವಕ್ಕೆ ಎಲ್ಲರೂ ನಮ್ಮ ಹಿಂದೂ ರಾಷ್ಟ್ರ ಆಗಬೇಕು, ಎಲ್ಲ ಹಿಂದೂ ಧರ್ಮ ಪಾಲನೆ ಮಾಡಬೇಕು, ಯಾರು ಅನ್ಯಾಯ ಮಾಡಬಾರ್ದು, ಧರ್ಮದಿಂದ ನಡೆಯಬೇಕು. ಯಾವುದೋ ಅಧರ್ಮ ಬಂದ್ರು ಅದಕ್ಕೆ ಮೆಟ್ಟಿ ನಿಂದಿರಬೇಕು. ನಮ್ದು ಹಿಂದೂ ರಾಷ್ಟ್ರ ಆಗಬೇಕು. ಯಾವುದೋ ನಮ್ಮ ಧರ್ಮಕ್ಕೆ ಯಾವುದೋ ತುಚೆ ಬರಲಾರ್ದಂಗ ಯಾವುದೋ ಸೆರೆ ಬಿಡಬೇಕು, ಗುಟ್ಕ ಬಿಡಬೇಕು, ಮತ್ತು ಎಲ್ಲ ಅನಾಚಾರ ಅತ್ಯಾಚಾರ ಬಿಟ್ಟು ಧರ್ಮಕ್ಕಾಗಿ ನಿಂದಿರಬೇಕು, ದುಡಿಬೇಕು. ಒಂದ್ಸಲ ಘೋಷಣೆ ಕೂಗುವ ನಾವೆಲ್ಲರೂ. ಹರ್ ಹರ್ ಮಹಾದೇವ್. ಕನ್ನಡಿಗರಿಗೆ ಏನ್ ಹೇಳ್ತೀರಿ ಈ ಮೂಲಕ? ಕನ್ನಡಿಗರಿಗೆ ನಾವು ಅಷ್ಟೇ ಕರ್ನಾಟಕ ಬಂದಿದ್ದಲ್ಲದನ್ನ ತಾವು ಎಲ್ಲ ಸಾಧು ಸನ್ಯಾಸಿಗಳು ಮಠ ಹಿಡಿದು ಕುಂದರ್ಲಾರ್ದಂಗ ತಾವು ಯಾವ್ದೋ ರೊಕ್ಕಕ್ಕೆ ಬೆನ್ನ ಹತ್ತದಂಗ ನಮ್ಮ ಹಿಂದೂ ಧರ್ಮ ಕಾಯ್ಕೊಂಡು ಹೋಗ್ಬೇಕಂತಂದು ತಮ್ಮಲ್ಲಿ ಮನವಿ. ಕನ್ನಡದವ್ರು ಎಷ್ಟು ಜನ ಬಾಬಾ ಇದ್ದಾರೆ ಇಲ್ಲಿ? ಇಲ್ಲಿ ನಾವೊಬ್ಬರೇ ಇದ್ದಿದ್ದು ಬಾಬಾ. ನೀವೇ ನಮಗ್ ಸಿಕ್ಕಿದ್ರಿ ನೋಡಿ ಮಾತಾಡಕ್ಕೆ. ಬಾ, ನೀವೇ ನಮ್ ಮಾತಾಡಕ್ ಸಿಕ್ಕಿದ್ರಿ. ಎಷ್ಟೇ ಸೆಕ್ಟರ್ ಅಲ್ಲಿ ಇರ್ತೀರಿ? ಬಾ, ಎಷ್ಟೇ ಸೆಕ್ಟರ್ ಅಲ್ಲಿ ಇರ್ತೀರಿ? ನಾವು 19ನೇ ಸೆಕ್ಟರ್ಸ್ನಾಗ ಇರ್ತೇವೆ. ಹೌದಾ? ನೋಡಿ, ಇದು ಕನ್ನಡದ ಬಾಬಾ ಅವರ ಮಾತಾಗಿದೆ. ನೋಡಿ, ದೊಡ್ಡ ಮೆರವಣಿಗೆ ಪ್ರೊಸೆಷನ್ ಬರ್ತಾ ಇದೆ. ಕೈಯಲ್ಲಿ ತ್ರಿಶೂಲ ಹಿಡಿದು, ಕೈಯಲ್ಲಿ ಡಮರುಗವನ್ನ ಹಿಡಿದಂತ ಸಾಧುಗಳ ಮೆರವಣಿಗೆ. ಇದು ಸನಾತನಿಗಳ ಉಳಿವಿಗಾಗಿ, ಇದು ಹಿಂದೂ ಸಂಸ್ಕೃತಿಯ ಉಳಿವಿಗಾಗಿ, ಇದು ಭಾರತ ದೇಶದ ಪರ್ವಕಾಲದ ಈ ಸಮಯದಲ್ಲಿ ಭಾರತದ ಅಸ್ಮಿತೆಯ ಉಳಿವಿಗಾಗಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಜನರಿಗೆ ತೋರಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ನಡೀತಾ ಇರುವಂತ ಈ ಮೆರವಣಿಗೆಯನ್ನ ನೋಡಿ ಸಾಧು ಸಂತರು ಬಂದಿರುವಂತ ಸಾಧು ಸಂತರು ತಮ್ಮ ಇಲ್ಲಿ ತ್ರಿಶೂಲಗಳನ್ನ ಹಿಡಿದು ಸಾಗುತ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಏನಿದು ಮೆರವಣಿಗೆ, ಏನ್ ವಿಚಾರ ಇದು ಅನ್ನೋದನ್ನ ಅವರಿಂದಲೇ ಕೇಳೋಣ. ಬಾಬಾಜಿ, ಕ್ಯಾ ಚಲ್ ರಹಾ ಹೈ ಇಧರ್? इधर तो सनातन धर्म का 12 बरस का कुंभ मेल चल रहा है. हमें कर्नाटक के पधार है, कर्नाटक सुबड़ी गांव धारवाड़ जिला से, और वो सब लोग देखिए हमारा सनातन धर्म से चले हैं. हमारा भारत हिंदू राष्ट्र होना है और हिंदू राष्ट्र होना है. हर हिस्सा हमें मिलना है. इस भूमि पर किसी साधु हो या हिंदू हो क्या और भी कुछ परिवार को भी नष्ट करने वाले को शूट करना चाहिए. खड़े खड़े किधर से आया? हमें कर्नाटक से पता है. कर्नाटक से आया? हाँ. कन्नड़ आता है? आता है जी. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರಂಜಿತ್, ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರನಾಥ್ ಅಗೋರಿ. ಏನ್ ನಡೀತಾ ಇದೆ ಕನ್ನಡದಲ್ಲಿ ಹೇಳಿ? ಕನ್ನಡ ಇದು ಇಲ್ಲಿ ನಡೀತಾ ಇರೋದು ಕುಂಭಮೇಳ 12 ವರ್ಷದ್ದು, ಸನಾತನ ಧರ್ಮದ್ದು 12 ವರ್ಷದ ನಡೀತಾ ಇದೆ. ಮತ್ತು ನಮ್ದು ಗಂಗಾಮಯ ಯಾವಾಗೂ ಮೇಲಿಗೆ ಆಗಬಾರ್ದು,
ನಮ್ಮ ಹಿಂದೂದೊಳಗೆ ಯಾವುದೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಬಾರ್ದು, ಅನಾಚಾರ ಆಗಬಾರ್ದು. ನಮ್ದು ಭಾರತ ಹಿಂದೂ ರಾಷ್ಟ್ರ ಆಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಮುನ್ನಡಿ. ನೀವು ಎಲ್ಲಿರ್ತೀರಿ? ಕರ್ನಾಟಕದಲ್ಲಿ ಇರ್ತೀರಾ? ಎಲ್ಲಿರ್ತೀರಿ? ಕರ್ನಾಟಕದೊಳಗೆ ಇರ್ತೇವೆ ನಾವು, ಗಂಗಾ ಸಾಗರದೊಳಗೆ ಹೆಚ್ಚಿ ಇರ್ತೇವೆ. ಈಗ ಈ ಮೆರವಣಿಗೆ ಎಲ್ಲಿಗೆ ಹೋಗ್ತಾ ಇದೆ? ಇಲ್ಲಿ ಗಂಗಾ ತ್ರಿವೇಣಿ ಸಂಗಮಕ್ಕೆ ಸ್ನಾನ ಗ್ರಹಣ ಯಾವ ಅಖಾಡದಿಂದ ಬಂದಿರುವ ಮೆರವಣಿಗೆ? ನಾವು ಯೋಗಿಜಿ ಅಖಾಡದಿಂದ ಬಂದಿದ್ದು. ಗೋರಖ್ನಾಥ್ जी और हमारा सीएम योगी जी का अखाड़ से ಬಂದಿದ್ದು ಮುಂದೆ. ಇಲ್ಲಿ ಕುದುರೆ ಮೇಲೆಲ್ಲ ಕುಳಿತಿದ್ದಾರಲ್ಲ, ಯಾಕಾಗಿ? ಇಲ್ಲೆಲ್ಲ ನಮ್ಮ ಹಿಂದೂ ಧರ್ಮ ಎಷ್ಟು ಬಲಿಷ್ಠ ಐತೆ ಅನ್ನೋದು ತೋರಿಸೋದಕ್ಕಾಗಿ. ತಮ್ಮ ಹೆಸರೇನು? ನಮ್ಮ ಹೆಸರು ಶಂಕರನಾಥ್ ಅಗೋರಿ. ಈ ಮೆರವಣಿಗೆ ಮೂಲಕ ದೇಶಕ್ಕೆ, ವಿಶ್ವಕ್ಕೆ ಏನ್ ಸಂದೇಶ ಕೊಡ್ತಿದ್ದೀರಿ? ಈ ದೇಶಕ್ಕೆ, ವಿಶ್ವಕ್ಕೆ ಎಲ್ಲರೂ ನಮ್ಮ ಹಿಂದೂ ರಾಷ್ಟ್ರ ಆಗ್ಬೇಕು, ಎಲ್ಲ ಹಿಂದೂ ಧರ್ಮ ಪಾಲನೆ ಮಾಡಬೇಕು, ಯಾರು ಅನ್ಯಾಯ ಮಾಡಬಾರ್ದು, ಧರ್ಮದಿಂದ ನಡೆಯಬೇಕು. ಯಾವುದೋ ಅಧರ್ಮ ಬಂದ್ರು ಅದಕ್ಕೆ ಮೆಟ್ಟಿ ನಿಂದಿರ್ಬೇಕು. ನಮ್ದು ಹಿಂದೂ ರಾಷ್ಟ್ರ ಆಗ್ಬೇಕು. ಯಾವುದೋ ನಮ್ಮ ಧರ್ಮಕ್ಕೆ ಯಾವುದೋ ತುಚೆ ಬರಲಾರ್ದಂಗ ಯಾವುದೋ ಸೆರೆ ಬಿಡಬೇಕು, ಗುಟ್ಕಾ ಬಿಡಬೇಕು, ಮತ್ತು ಎಲ್ಲ ಅನಾಚಾರ ಅತ್ಯಾಚಾರ ಬಿಟ್ಟು ಧರ್ಮಕ್ಕಾಗಿ ನಿಂದಿರ್ಬೇಕು, ದುಡಿಬೇಕು. ಒಂದ್ಸಲ ಘೋಷಣೆ ಕೂಗುವ ನಾವೆಲ್ಲರೂ. ಹರ್ ಹರ್ ಮಹಾದೇವ್. ಕನ್ನಡಿಗರಿಗೆ ಏನ್ ಹೇಳ್ತೀರಿ ಈ ಮೂಲಕ? ಕನ್ನಡಿಗರಿಗೆ ನಾವು ಅಷ್ಟೇ ಕರ್ನಾಟಕ ಬಂದಿದ್ದಲ್ಲದನ್ನ ತಾವು ಎಲ್ಲ ಸಾಧು ಸನ್ಯಾಸಿಗಳು ಮಠ ಹಿಡಿದು ಕುಂದರ್ಲಾರ್ದಂಗ, ತಾವು ಯಾವ್ದೋ ರೊಕ್ಕಕ್ಕೆ ಬೆನ್ನು ಹತ್ತದಂಗ ನಮ್ಮ ಹಿಂದೂ ಧರ್ಮ ಕಾಯ್ಕೊಂಡು ಹೋಗ್ಬೇಕಂತಂದು ತಮ್ಮಲ್ಲಿ ಮನವಿ. ಕನ್ನಡದವ್ರು ಎಷ್ಟು ಜನ ಬಾಬಾ ಇದ್ದಾರೆ ಇಲ್ಲಿ? ಇಲ್ಲಿ ನಾವೊಬ್ಬರೇ ಇದ್ದಿದ್ದು ಬಾಬಾ. ನೀವೇ ನಮಗ್ ಸಿಕ್ಕಿದ್ರಿ ನೋಡಿ ಮಾತಾಡಕ್ಕೆ. ಬಾ, ನೀವೇ ನಮ್ ಮಾತಾಡಕ್ ಸಿಕ್ಕಿದ್ರಿ. ಎಷ್ಟೇ ಸೆಕ್ಟರ್ ಅಲ್ಲಿ ಇರ್ತೀರಿ? ಬಾ, ಎಷ್ಟೇ ಸೆಕ್ಟರ್ ಅಲ್ಲಿ ಇರ್ತೀರಿ? ನಾವು 19ನೇ ಸೆಕ್ಟರ್ಸ್ನಾಗ ಇರ್ತೇವೆ. ಹೌದಾ? ನೋಡಿ, ಇದು ಕನ್ನಡದ ಬಾಬಾ ಅವರ ಮಾತಾಗಿದೆ. ನೋಡಿ, ದೊಡ್ಡ ಮೆರವಣಿಗೆ ಪ್ರೊಸೆಷನ್ ಬರ್ತಾ ಇದೆ. ಕೈಯಲ್ಲಿ ತ್ರಿಶೂಲ ಹಿಡಿದು, ಕೈಯಲ್ಲಿ ಡಮರುಗವನ್ನ ಹಿಡಿದಂತ ಸಾಧುಗಳ ಮೆರವಣಿಗೆ. ಇದು ಸನಾತನಿಗಳ ಉಳಿವಿಗಾಗಿ, ಇದು ಹಿಂದೂ ಸಂಸ್ಕೃತಿಯ ಉಳಿವಿಗಾಗಿ, ಇದು ಭಾರತ ದೇಶದ ಪರ್ವಕಾಲದ ಈ ಸಮಯದಲ್ಲಿ ಭಾರತದ ಅಸ್ಮಿತೆಯ ಉಳಿವಿಗಾಗಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ಜನರಿಗೆ ತೋರಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.